ಮಾತಾಡ್ತಾ ಇದ್ದಾರೆ ಲಕ್ಷ್ಮಣ್ ಸವದಿ ಅವರು. ಏನೆಲ್ಲ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ವೇಣುಗೋಪಾಲ್ ಜಿ ಅವರಿಗೆ ಮತ್ತು ಸುರ್ಜೇವಾಲಾ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ಪಕ್ಷದ ಅಧ್ಯಕ್ಷರಿಗೆ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಒಂದು ಅವಕಾಶ ಕೊಟ್ಟಿದ್ದೀನಿ. ಇದನ್ನ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಗೌರವ ಬರುವ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ. ಹಿಂದೆ ನೀವು ಬಿಜೆಪಿ ಇದ್ದಾಗ DCM ಆಗಿದ್ರಿ, ಈಗ ಇಂಥದ್ದೇ ಖಾತೆ ಏನಾದ್ರು ಬೇಕಂತ ಏನೋ ಎಕ್ಸ್ಪೆಕ್ಟೇಷನ್ ಇದೆ ಸರ್? ಇಲ್ಲ, ಅದ್ರ ಬಗ್ಗೆ ಚರ್ಚೆ ನಾನು ಮಾಡಿಲ್ಲ. ಮುಖ್ಯಮಂತ್ರಿಗಳು ಚಿಂತನೆ ಮಾಡ್ಕೊಂಡು ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತಕ್ಕಂಥ ತೀರ್ಮಾನ ಅವ್ರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಲೇಟ್ ಆಯ್ತು ಅನ್ಸ್ತಲ್ವಾ ಸರ್ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು? ರಾಜಕಾರಣದಲ್ಲಿ ಕೆಲವೊಂದು ಸರಿ ಇವೆಲ್ಲ ಅನಿವಾರ್ಯಗಳು. ನಿಮಗೆ ಗೊತ್ತಿದೆ, ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಹಿಂದಿನ 2018ರಲ್ಲಿ 18ಕ್ಕಿಂತ ಪೂರ್ವದಲ್ಲಿ DK ಶಿವಕುಮಾರ್ ಅವರೇ ಕೆಲವೊಂದು ದಿನ ಮಂತ್ರಿಗಳಾಗಲಿಲ್ಲ. ನೋಡಿದ್ರಲ್ಲ, ಅವೆಲ್ಲ ಅನಿವಾರ್ಯತೆಗಳು ಇರ್ತವೆ. ಕೆಲವೊಂದು ಸನ್ನಿವೇಶಗಳನ್ನು ನೋಡಿಕೊಂಡು, ಸಂದರ್ಭಗಳನ್ನು ನೋಡಿಕೊಂಡು ಅವಾಗ ರಾಜಕಾರಣದಲ್ಲಿ ಏರು ಹೇಳುತ್ತೆ ಇರ್ತವೆ. ಬಟ್ ಈಗ ಕೊಟ್ಟಿದ್ದಾರಲ್ಲ, ಸಂತೋಷ. ಬಿಜೆಪಿ ಟೀಕೆ ಮಾಡ್ತಾ ಇದ್ರು ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರೋರು, ಏನಂದ್ರೆ ವಿರೋಧ ಪಕ್ಷದ ನಾಯಕರಾಗಿರೋರು, ಅಲ್ಲೋಗಿ ಏನು ಇಲ್ಲ ಅಂತ ಅವ್ರಿಗೇನು ಹೇಳಕ್ ಇಷ್ಟಪಟ್ಟು. ನಮ್ ಕಡೆ ಹಳ್ಳಿ ಒಳಗೆ ಒಂದು ಮಾತು ಹೇಳಿದೆ, ಅತ್ತಿಗೆ ಮೀಸಿ ಬಂದ್ರೆ ನಾನು ಮಾವ ಅಂತೀನಿ ಅಂತ. ಅತ್ತಿಗೆ ಮೀಸಿ ಬರಲ್ಲ, ಇವ್ರು ಮಾವ ಅಂತ ಕರೆಯಕ್ಕಾಗಲ್ಲ. ಇಂಥ ಆಗದಾರ್ದ ಮಾತುಗಳನ್ನು ಹೇಳ್ಕೊತಿರ್ತಾರೆ. ಸಂತೋಷಕ್ಕೆ ಅವ್ರು ಹೇಳ್ತಿರ್ತಾರೆ. ಕೆಲವೊಂದಿಷ್ಟು ಉತ್ತರ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಚರ್ಚೆ ಯಾಕೆ? ಕೆಲವೊಂದಿಷ್ಟು ಮಂದಿ ಸಚಿವ ಸ್ಥಾನ ಸಿಗ್ತಿರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಸ್ವಾಭಾವಿಕ, ಸಿಗ್ಲಾರ ಸಂದರ್ಭದಲ್ಲಿ ಅಸಮಾಧಾನ ಆಗೇ ಆಗುತ್ತೆ. ಕೊಟ್ಟವ್ರಿಗೆ ಖುಷಿ ಆಗಿರುತ್ತೆ. ಅದನ್ನೆಲ್ಲನೂ ಕೂಡ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಕರೆಸಿ ಮಾತಾಡಿ ಸರಿ ಮಾಡುವಂತ ಕೆಲಸ ಮಾಡ್ತಾರೆ. ಇದಿಷ್ಟು ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು. ಇಲ್ಲ, ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು 4 ಗಂಟೆಗೆ. ರಾಜ್ಪಾಲರು ಇದಕ್ಕೆ ಕಚೇರಿಗೆ ಬರಕ್ಕೆ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ 4 ಗಂಟೆಗೆ. ತುಂಬಾ ಖುಷಿಯನ್ನ ತಂದಿದೆ. ಮೊನ್ನೆನೆ ಮಾಧ್ಯಮದಲ್ಲಿ ಹೇಳಿದೆ ನಾನು, ನನಗೆ 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನ ಇಲ್ಲ, ಪಕ್ಷದ ಕೆಲಸ ಮಾಡಿದ್ರೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾ ಅದಕ್ಕೆ ನಾನು ಬದ್ಧ ಅಂತ ಮೊನ್ನೆನೂ ಹೇಳಿದೆ. ನಾನು ನಿರೀಕ್ಷೆ ಇತ್ತು, ನನ್ನ ಮಂತ್ರಿ ಮಾಡ್ತಾರಂತ ನನ್ನ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನನ್ಗೆ ಇವತ್ತು ಮಂತ್ರಿ ಮಾಡಿದ್ದಾರೆ. ನನ್ನ ಹೆಚ್ಚಿನ ಇವಾಗ ಜವಾಬ್ದಾರಿ ಆಗಿದೆ. ಮಂತ್ರಿ ಮಾಡಿಲ್ಲ ಅಂದ್ರೂ ಪಕ್ಷದ ಕೆಲಸ ಮಾಡಿ, ನೀನ್ 3 ವರ್ಷ ಮಂತ್ರಿ ಆಗಿದ್ದೆ, ನೀನು 2 ವರ್ಷ 28 ಚುನಾವಣೆ ಬರ್ತಾ ಇದ್ದೆ, ನೀನು ಪಕ್ಷದ ಕೆಲಸ ಮಾಡಿದ್ರು ಅದಕ್ಕೂ ನಾನು ಸಿದ್ಧ ಆಗಿದೆ. ಎಲ್ಲಾರು ನಿಂತ್ಕೊಂಡು ಆಗಿದ್ದಕ್ಕೆ ಇವತ್ತು ಆಗಿರೋದು. ಎಲ್ಲಾರು ನಿಂತು ನಾನು ಆಗ್ಲೇಬೇಕಂತ ಇದ್ದಕ್ಕೆ ಇವತ್ತು ಆಗಿರೋದು. ನಾನು ಯಾರು ತಪ್ಸಕ್ಕಾಗಿಲ್ಲ, ತಪ್ಸಕ್ಕಂತ ಇಲ್ಲ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ. ಎಲ್ಲಾರು ನಾನು ಮುಂಚೆನೂ ಬಹಳ ಸತಿ ಹೇಳಿದೀನಿ, ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಅಂದ್ರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಸುಮ್ನೆ ಹೋಗಿ ದಿಲ್ಲಿಯಲ್ಲಿ ನಮ್ ಕೊಡಿ ನಿಮ್ ಕೊಡಿ ಅಂದ್ರೆ ಅದೆಲ್ಲ ಆಗಲ್ಲ. ಅಭಿಪ್ರಾಯ ಹೇಳ್ಬೋದು, ಇಂಥವ್ರನ್ನ ಕೊಡಿ ಅಂತವ್ರನ್ನ ಕೊಡಿ ಅಂತ. ಅವರು ಅಲ್ಟಿಮೇಟ್ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಯಾರ್ಗಾನ ಮಾಡ್ಬೇಕಾದ್ರೆ ಸುಮ್ ಮಾಡಲ್ಲ. ಮಂತ್ರಿ ಮಾಡ್ಬೇಕಾದ್ರೆ ಅವ್ರದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಸರ್ವೆ ಮಾಡಿ ಪಕ್ಷಕ್ಕೆ ಎಲ್ಲ ಲಾಭ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಮಂತ್ರಿ ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದ ಅಂತ ಹಿನ್ನೆಲೆಯಲ್ಲೇನೆ ಮಂತ್ರಿ ಮಾಡೋದು. ಈಗ ಯಾವ ಖಾತೆ ಅಂತ ಹೇಳಕ್ಕಾಗಲ್ಲ. ಮನೆ ಮುಖ್ಯಮಂತ್ರಿ ಬಿಟ್ಟಿದ್ದು ಯಾವ ಕೊಡ್ತಾರೋ ಗೊತ್ತಿಲ್ಲ. ನಂಗೆ ವಸತಿ ಖಾತೆ ಕೊಟ್ಟಿದ್ರು. ನಾನು 3 ವರ್ಷ ಅವಧಿದಲ್ಲಿ 1 ಮನೆ ಕೊಟ್ಟಿರ್ಲಿಲ್ಲ. 10 ವರ್ಷದಿಂದ 1 ಮನೆ ಕೊಟ್ಟಿರ್ಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟಿದ್ದೀನಿ. ಇನ್ 33,000 ಮನೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಜೂನಲ್ಲಿ ಕೊಡ್ಬೇಕಂತ ಇದ್ದೆ. ಅಷ್ಟೊಂದು ಸರ್ಕಾರ ಬದಲಾವಣೆಯಾಗಿ ಮನೆ ಹೊಸ ಮುಖ್ಯಮಂತ್ರಿಗಳು ಬಂದ್ರು. ಈಗ ಯಾವ ಖಾತೆ ಕೊಟ್ರು, ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ. ಈಗ ನಾನು ಹೇಳ್ತಲ್ಲ, ಎಲ್ಲ ಲೆಕ್ಕಾಚಾರ ಅಂದ್ರೆ ಹೈಕಮಾಂಡು ಹೇಳ್ದಲ್ಲ, ಯಾರಿಗಾನ ಮಂತ್ರಿ ಮಾಡ್ಬೇಕಾದ್ರೆ ಎಲ್ಲಾ ತರ ಅವ್ರು ಸರ್ವೆ ಮಾಡಿ ಮಾಡೋದವ್ರು. ಈಗ ಅವರು ಸರ್ವೆ ಮಾಡಿ ಅವ್ರು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿರ್ತದೆ ಎಲ್ಲ. ಏನಿಲ್ಲ, ಅವತ್ತೇ ನಾನು ಮಾಧ್ಯಮದಲ್ಲಿ ಹೇಳಿದೀನಿ, ಫಸ್ಟ್ ಲಿಸ್ಟ್ ಅಲ್ಲೇ ನನ್ನ ನಿರೀಕ್ಷೆ ಇಟ್ಕೊಂಡಿದ್ದೆ ನಂದು ಆಗ್ತದಂತ. ಅದು ಆಡಿಯೋ ಬಂದಿದ್ರಿಂದ ನಾನು ಹಿನ್ನಡೆ ಆಗಿದೆ ಅಂತ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದೀನಿ. ನಾನು 2ನೇ ಪಟ್ಟಿದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಆಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದ್ರೆ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧ. ನನ್ ಮಂತ್ರಿ ಮಾಡಿದ್ರು ಸರಿ, ಇಲ್ಲ ನೀನ್ 28ರಲ್ಲಿ ಚುನಾವಣೆ ಬರ್ತದೆ, ನಿನ್ ಪಕ್ಷಕ್ಕೆ ಕೆಲಸ ಮಾಡಿದ್ರು ಪಕ್ಷಕ್ಕೆ ನಾನು ಕೆಲಸ ಮಾಡೋಕ್ಕೂ ಸಿದ್ಧ ಆಗಿದೆ. ಇವತ್ತು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೇಳ್ತಾ ಇಲ್ಲ, ಕೇಳಿ 1 ನಿಮಿಷ. ಅವ್ರು ಈಗ ಅದು ಏನೇನ್ ಪ್ರಯತ್ನ ಮಾಡಿದ್ರು ಅದು ಬೇಡ. ಅದೆಲ್ಲ ಈಗ ಪಕ್ಷ